ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಒಂದು ಹೊಸ ಕಾನ್ಸೆಪ್ಟನ್ನು ಚರ್ಚೆ ಮಾಡ್ತಾ ಇದ್ದೀನಿ, ತಿಳಿಸ್ತಾ ಇದ್ದೀನಿ ನಿಮಗೆ. ನಾನು 2001 ಮತ್ತು 2003 ಈ ಸಮಯದಲ್ಲಿ ಮೈಸೂರಿನ ಒಂದು ಶಾಲೆಯಲ್ಲಿ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಶಾಲೆಗೆ ಹೋದಾಗ ಮಕ್ಕಳಲ್ಲಿ ಚೇತನ ಇರಲಿಲ್ಲ, ಉಪಾಧ್ಯಾಯರು ಸೋಂಬೇರಿಗಳಾಗಿ ಕೂತ್ಕೊಳ್ತಾ ಇದ್ದರು. ಮತ್ತು ಕ್ಲಾಸ್ 1ರಿಂದ 10ನೇ ತರಗತಿ ತನಕ CBSE ಸಿಲೆಬಸ್ಸಲ್ಲಿ ಪಾಠ ಮಾಡಬೇಕಿತ್ತು. ಇದೆಲ್ಲ ನೋಡಿದಾಗ ನನ್ನ ಮನಸ್ಸಿಗೆ ಅನ್ನಿಸ್ತು, ಏನಾದರೂ ಇವರಿಗೆ ಒಂದು ಹೆಲ್ಪ್ ಮಾಡಬೇಕು ಅಂತ. ಆಗ ನಾನು ಒಂದು ಹೊಸ ಯೋಜನೆಯನ್ನು ಹಾಕ್ಕೊಟ್ಟೆ ಅಲ್ಲಿ. ಆ ಯೋಜನೆಯ ಹೆಸರು ಹೋಮ್ ರೂಮ್ ಗೈಡೆನ್ಸ್. ರಿಪೀಟ್ ಮಾಡ್ತೀನಿ, ಹೋಮ್ ರೂಮ್ ಗೈಡೆನ್ಸ್ ಅಂತ. ಇದನ್ನು ನಾನು ಅಮೆರಿಕಾದಲ್ಲಿ ಪಾಠ ಮಾಡಬೇಕಾದ್ರೆ ಅಲ್ಲಿ ಕೆಲವು ತರಗತಿಗಳಿಗೆ ಇದನ್ನು ಮಾಡ್ತಾಯಿದ್ರು. ಅಂದರೆ ಇಡೀ ತರಗತಿಗೆಲ್ಲ ಯಾವುದಾದ್ರೂ ಒಬ್ಬ ಉಪಾಧ್ಯಾಯರು ಅಥವಾ ಇಬ್ಬರು ಉಪಾಧ್ಯಾಯರು ಈ ಒಂದು ಪದ್ಧತಿಯನ್ನು ಮಾಡ್ತಾಯಿದ್ರು. ಅದರಿಂದ ಅನೇಕ ಉತ್ತಮ ಪರಿಣಾಮಗಳಾಗಿತ್ತು. ಏನು ಹೋಮ್ ರೂಮ್ ಗೈಡೆನ್ಸ್ ಅಂದರೆ, ಹೇಗೆ ಮಾಡಿದೆ ಯೋಜನೆ ಅಂತ ಹೇಳಿದರೆ, ಶಾಲೆಯ 6 ಪೀರಿಯಡ್ ಇತ್ತಲ್ಲ, 45 ನಿಮಿಷದ 6 ಪೀರಿಯಡನ್ನು ಅದರಲ್ಲಿ ಪ್ರತಿ ಪೀರಿಯಡ್ನಲ್ಲಿ 5 ನಿಮಿಷ ಕಟ್ ಮಾಡಿದೆ. ಪೀರಿಯಡ್ 40 ನಿಮಿಷ ಮಾಡಿ 30 ನಿಮಿಷಗಳು ಎಕ್ಸ್ಟ್ರಾ ಬಂತು. ಆ 30 ನಿಮಿಷಗಳು ಎಕ್ಸ್ಟ್ರಾ ಬಂದಿದ್ದನ್ನು ಬೆಳಿಗ್ಗೆ ಫಸ್ಟ್ ಪೀರಿಯಡ್ ಅಂತ ಮಾಡಿದೆ. ಅದಕ್ಕೆ ಹೋಮ್ ರೂಮ್ ಗೈಡೆನ್ಸ್ HRG ಅಂತ ಹಾಕಿದ್ವಿ. ಸೊ ಮಕ್ಕಳು ಶಾಲೆಗೆ ಬರುವ ಟೈಮ್ನಲ್ಲೇ ಬರ್ತಾಯಿದ್ರು. ಪ್ರಾರ್ಥನೆ ಮಾಡಿದ ಮೇಲೆ ಆಯಾ ಕ್ಲಾಸ್ ಟೀಚರು ಆಯಾ ಕ್ಲಾಸಲ್ಲಿ ಹೋಗಿ ಕೂತ್ಕೊಳ್ಬೇಕು ಫಸ್ಟು. ಅದಾದಮೇಲೆ ಮಕ್ಕಳೆಲ್ಲ ಕೂತಿರ್ತಾರೆ. ಆಗ ಭಯದ ವಾತಾವರಣವನ್ನು ತಪ್ಪಿಸ್ಬೇಕು. ಅಂದರೆ ಉಪಾಧ್ಯಾಯರಿಗೆ ಮೊದಲು ಸ್ವಲ್ಪ ತರಬೇತಿ ಕೊಟ್ಟಿದ್ದೆ. ಅವರು ನಗುತ್ತಾ ಮಾತಾಡೋದನ್ನು ಮಕ್ಕಳು ಕಲ್ತ್ಕೋಬೇಕು ಅಂತ ಹೇಳಿದೆ. ಆಮೇಲೆ ಅವರ ಪಕ್ಕದಲ್ಲಿ ಒಂದು ಕುರ್ಚಿಯನ್ನು ಹಾಕಿ ಪ್ರತಿಯೊಬ್ಬ ಮಗು ಬಂದು ಉಪಾಧ್ಯಾಯರ ಪಕ್ಕದಲ್ಲಿ ಕೂತ್ಕೋಬೇಕು, ಅವ್ರ ಜೊತೆಗೆ ಮಾತನಾಡಬೇಕು. ಏನು ಮಾತನಾಡಬೇಕು ಅಂತ ಹೇಳಿದರೆ, ಸಾಮಾನ್ಯವಾಗಿ ಮಕ್ಕಳನ್ನ ಕೇಳಬೇಕು, ಏನಪ್ಪ ರಾತ್ರಿ ಓದಿದ್ಯಾ ನೀನು, ರಾತ್ರಿ ಬೇಗ ಮಲ್ಕೊಂಡಿದ್ಯಾ, ಊಟ ಚೆನ್ನಾಗಿ ಮಾಡಿದ್ಯಾ, ಊಟ ಮಾಡಲಿಲ್ವಾ, ಯಾರ ಥರ ಬೈಸ್ಕೊಂಡಿದ್ಯಾ, ಹೊಡೆಸ್ಕೊಂಡಿದ್ಯಾ, ಶಾಲೆಗೆ ಬರೋಕ್ಕೆ ಏನು ತೊಂದರೆ ಆಗಿದೆ ನಿನಗೆ, ಹೋಮ್ವರ್ಕ್ ಎಲ್ಲ ಮಾಡ್ತಾ ಇದೆಯಾ. ಹೀಗೆ ಸಮಯಕ್ಕೆ ತಕ್ಕ ಹಾಗೆ, ವಿದ್ಯಾರ್ಥಿಯ ಒಂದು ಗುಣಕ್ಕೆ ತಕ್ಕ ಹಾಗೆ ಈ ಪ್ರಶ್ನೆಗಳು